ಯಾರನ್ನು ಜವಾನ ಎಂದು ತಿಳಿದುಕೊಂಡು ಎಲ್ಲರೂ ತಮಾಷೆ ಮಾಡಿದರು. ಅವನೇ ಮ್ಯಾನೇಜರ್ನ ಸೊಕ್ಕನ್ನು ಮುರಿದನು. ಆಮೇಲೆ ಏನಾಯಿತು ಎಂದು ಯಾರೂ ಯೋಚಿಸಿರಲಿಲ್ಲ. ಸ್ನೇಹಿತರೆ, ಬೆಂಗಳೂರಿನ ವ್ಯಾಪಾರ ಜಗತ್ತಿನಲ್ಲಿ ಜನರು ಗೌರವದಿಂದ ತೆಗೆದುಕೊಳ್ಳುವ ಒಂದು ಹೆಸರಿತ್ತು. ಗೌಡ ಗ್ಲೋಬಲ್ ಗ್ರೂಪ್. ದೇಶದ ಅನೇಕ ನಗರಗಳಲ್ಲಿ ಅದರ ಶಾಖೆಗಳಿದ್ದವು. ಸಾವಿರಾರು ನೌಕರರು ಕೆಲಸ ಮಾಡುತ್ತಿದ್ದರು ಮತ್ತು ಕಂಪನಿಯ ವಹಿವಾಟು ಕೋಟಿಗಳಷ್ಟಿತ್ತು. ಆದರೆ ಒಂದು ವಿಷಯ ಬಹಳ ಕಡಿಮೆ ಜನರಿಗೆ ತಿಳಿದಿತ್ತು. ಕಂಪನಿಯ ನಿಜವಾದ ಮಾಲೀಕ ಯಾರು? ಏಕೆಂದರೆ ಕಂಪನಿಯ ಸ್ಥಾಪಕ ವಿಶ್ವನಾಥ್ ಗೌಡ ಈಗ ನಿಧಾನವಾಗಿ ಜವಾಬ್ದಾರಿಗಳನ್ನು ತನ್ನ ಮಗನಿಗೆ ಒಪ್ಪಿಸುತ್ತಿದ್ದರು. ಅವರ ಮಗ ಮನೋಜ್ ಗೌಡ. ಮನೋಜ್ ಕಳೆದ ಹಲವು ವರ್ಷಗಳಿಂದ ವಿದೇಶದಲ್ಲಿ ಓದುತ್ತಿದ್ದನು. ವ್ಯಾಪಾರ ನಿರ್ವಹಣೆ ಮತ್ತು ನಾಯಕತ್ವದ ಅಧ್ಯಯನವನ್ನು ಪೂರ್ಣಗೊಳಿಸಿ ಅವನು ಭಾರತಕ್ಕೆ ಹಿಂದಿರುಗಿದ್ದನು. ಆದರೆ ಅವನಲ್ಲಿ ಒಂದು ವಿಷಯ ಭಿನ್ನವಾಗಿತ್ತು. ದುಬಾರಿ ಬಟ್ಟೆಗಳ ಆಸಕ್ತಿಯಿಲ್ಲ, ದೊಡ್ಡ ಕಾರುಗಳ ಆಡಂಬರವಿಲ್ಲ, ಜನರು ಅವನನ್ನು ಮಾಲೀಕನೆಂದು ತಿಳಿದು ನಮಸ್ಕರಿಸಬೇಕೆಂಬ ಆಸೆಯೂ ಇರಲಿಲ್ಲ. ಅವನು ಯಾವಾಗಲೂ ಹೇಳುತ್ತಿದ್ದನು, ಮನುಷ್ಯನ ಗುರುತು ಅವನ ಬಟ್ಟೆಗಳಿಂದಲ್ಲ, ಅವನ ನಡವಳಿಕೆಯಿಂದ ಆಗುತ್ತದೆ. ಅವನು ಮನೆಗೆ ಮರಳಿದ ದಿನ ಆ ರಾತ್ರಿ ಕುಟುಂಬದೊಂದಿಗೆ ಊಟಕ್ಕೆ ಕುಳಿತಿದ್ದನು. ವಿಶ್ವನಾಥ್ ಗೌಡ ನಕ್ಕು ಹೇಳಿದರು, ಮಗನೇ, ಈಗ ಓದು ಮುಗಿಯಿತು. ಕಂಪನಿಯನ್ನು ನಿಭಾಯಿಸಬೇಕು ಮತ್ತು ಈಗ ನಿನ್ನ ಮದುವೆಯ ಬಗ್ಗೆಯೂ ಯೋಚಿಸಬೇಕೆಂದು ನಾವು ಬಯಸುತ್ತೇವೆ. ಮನೋಜ್ ಲಘುವಾಗಿ ನಕ್ಕನು. ಅವನ ತಾಯಿ ಸವಿತಾ ಗೌಡ ಹೇಳಿದರು, ಬಹಳಷ್ಟು ಸಂಬಂಧಗಳು ಬರುತ್ತಿವೆ, ದೊಡ್ಡ ದೊಡ್ಡ ಮನೆಗಳಿಂದ. ನಮಗೆ ಕೇವಲ ನಿನ್ನ ಇಷ್ಟ ತಿಳಿಯಬೇಕಿದೆ. ಮನೋಜ್ ಕೆಲವು ಕ್ಷಣ ಸುಮ್ಮನಿದ್ದನು. ನಂತರ ಹೇಳಿದನು, ಅಮ್ಮ, ನನಗೆ ಶ್ರೀಮಂತ ಹುಡುಗಿ ಬೇಡ. ಇಬ್ಬರೂ ಅವನ ಕಡೆ ನೋಡಿದರು. ಮನೋಜ್ ಮುಂದೆ ಹೇಳಿದನು, ನನಗೆ ಅಂಥ ಹುಡುಗಿ ಬೇಕು ಯಾರು ಮನುಷ್ಯನನ್ನು ಅವನ ಹಣದಿಂದಲ್ಲ, ಅವನ ನಡವಳಿಕೆಯಿಂದ ಗುರುತಿಸುತ್ತಾಳೋ. ವಿಶ್ವನಾಥ್ ಗೌಡ ನಕ್ಕರು. ಅಂಥ ಹುಡುಗಿ ಸಿಗುವುದು ಸುಲಭವಲ್ಲ. ಮನೋಜ್ ಹೇಳಿದನು, ಹಾಗಾದರೆ ನಾನು ಹುಡುಕುತ್ತೇನೆ. ಮರುದಿನ ಮನೋಜ್ ತನ್ನ ಕೋಣೆಯಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದನು. ಆಗ ಅವನ ತಲೆಯಲ್ಲಿ ಒಂದು ವಿಚಿತ್ರ ಯೋಚನೆ ಬಂತು. ಅವನು ತಕ್ಷಣ ತನ್ನ ತಂದೆಯನ್ನು ಕರೆದನು. ಅಪ್ಪ, ನಾನು ಮಾಲೀಕನಾಗಿ ಯಾರನ್ನಾದರೂ ಭೇಟಿಯಾದರೆ ಎಲ್ಲರೂ ಒಳ್ಳೆಯ ನಡವಳಿಕೆ ತೋರುತ್ತಾರೆ, ನಿಜವಾದ ಮುಖ ಕಾಣುವುದಿಲ್ಲ. ವಿಶ್ವನಾಥ್ ಕೇಳಿದರು. ಅದಕ್ಕೆ ಮನೋಜ್ ಹೇಳಿದನು, ನಾನು ನನ್ನದೇ ಕಂಪನಿಯಲ್ಲಿ ಗುರುತು ಮರೆಮಾಚಿ ಕೆಲಸ ಮಾಡುತ್ತೇನೆ. 2 ಸೆಕೆಂಡುಗಳ ಕಾಲ ಕೋಣೆಯಲ್ಲಿ ಮೌನವಿತ್ತು. ಸವಿತಾ ಗೌಡ ನಕ್ಕರು. ಪೂಜಾ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ತೆ, ನಾನಿತಾ ಸಾಗರ್. ಇವಾಗಿನ ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ? 30, 35, 40 ವರ್ಷ ಆದ್ರೂ ಮದುವೆ ಆಗ್ತಾರಲ್ಲ. ಅಕಸ್ಮಾತ್ ಮದುವೆ ಡೇಟ್ ಫಿಕ್ಸ್ ಆದ್ರೂ ಮದುವೆ ಇರೋಕ್ಕಾದ್ರೂ ಒಂದು ಕಾರಣಕ್ಕೆ ಮುಂದೋಗ್ಬಿಡತ್ತೆ. ಅಥವಾ ಪ್ರೀಸ್ತವ್ರು ಮೋಸ ಮಾಡಿರ್ತಾರೆ, ಪ್ರೀಸ್ತವ್ರು ನಿಮಗೆ ಸಿಗ್ತಾ ಇರಲ್ಲ. ಇದಕ್ಕೆಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ? ಚಿಂತಿಸ್ಬೇಡಿ, ಇದಕ್ಕೆಲ್ಲ ಒಂದೇ ಪರಿಹಾರ. ಹಾಗೇನೆ ವ್ಯವಹಾರದಲ್ಲಿ ಏನಾದರೂ ಏರುಪೇರು, ಲಾಸು, ದಂಪತಿಗಳಲ್ಲಿ ಕಲಹ ಇದೂ ಆಗ್ತಾ ಇದೆಯಾ? ಇದಕ್ಕೂ ಚಿಂತೆ ಮಾಡಬೇಡಿ. ಇದೆಲ್ಲದಕ್ಕೂ ಒಂದೇ ಪರಿಹಾರ, ಒಂದೇ ದಾರಿದೀಪ. ಅದೇನೆ ಬಟ್ ಗುರುಜಿ ಹೇಗೆ ಅಂತಂದ್ರೆ, ನಿಮಗೆ ಫೋನಲ್ಲೇ ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಒಂದು ಸೊಲ್ಯೂಷನ್ ಕೊಡ್ತಾರೆ. 100% ಸತ್ಯವಾಗೇ ಇರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳಿಗೆ ಒಂದು ಪರಿಹಾರನ ತಗೋಬಹುದು. ಹಾಗೇನೆ ನಿಮ್ಮ ಮನೆಯಲ್ಲಿ ಹೋಮ ಹವನ ಏನಾದರೂ ಆಗ್ಬೇಕಾಗಿದ್ಯಾ? ಅದಕ್ಕೂ ನೋ ಯೋಚನೆ ಅಟ್ ಆಲ್. ಯಾಕೆ ಅಂತಂದ್ರೆ ಗುರುಜಿಯವರು ಅದನ್ನು ಕೂಡ ಮಾಡಿಕೊಡ್ತಾರೆ. ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇರುವಂತ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳಿದ್ರು, ಏನಾದರೂ ಆಗ್ಬೇಕಾಗಿದ್ರು ಅವ್ರಿಗೆ ಫೋನ್ ಮಾಡಿ ಪರಿಹಾರನ ತಗೊಳ್ಳಿ. ನೀನು ತಮಾಷೆ ಮಾಡುತ್ತಿದ್ದೀಯಾ? ಆದರೆ ಮನೋಜ್ ಸಂಪೂರ್ಣ ಗಂಭೀರವಾಗಿದ್ದನು. ಕಂಪನಿ ನಿಜವಾಗಿಯೂ ಹೇಗೆ ನಡೆಯುತ್ತಿದೆ ಎಂದು ನಾನು ಕೆಳಗಿನಿಂದ ನೋಡಲು ಬಯಸುತ್ತೇನೆ. ವಿಶ್ವನಾಥ್ ಗೌಡ ಮಗನನ್ನೇ ನೋಡುತ್ತಿದ್ದರು. ನಂತರ ಹೇಳಿದರು, ಸರಿ, ಆದರೆ ಯಾರಿಗೂ ತಿಳಿಯಬಾರದು. 2 ದಿನಗಳ ನಂತರ ಗೌಡ ಗ್ಲೋಬಲ್ ಗ್ರೂಪ್ ಕಚೇರಿಯ ಹೊರಗೆ ಉದ್ದನೆಯ ಸರತಿ ಸಾಲು ಇತ್ತು. ಇಂದು ಜವಾನ ಮತ್ತು ಸಹಾಯಕ ಸಿಬ್ಬಂದಿಯ ನೇಮಕಾತಿ ಇತ್ತು. ಅದೇ ಸಾಲಿನಲ್ಲಿ ಸಾಧಾರಣ ಬಟ್ಟೆಯಲ್ಲಿ ಒಬ್ಬ ಹುಡುಗ ನಿಂತಿದ್ದನು. ಸಣ್ಣ ಗಡ್ಡ, ಸಾದಾ ಶರ್ಟ್, ಹೆಗಲ ಮೇಲೆ ಸಣ್ಣ ಬ್ಯಾಗ್. ಆತನೇ ಮನೋಜ್. ಈ ಹುಡುಗನೇ ಇಡೀ ಕಂಪನಿಯ ಮಾಲೀಕ ಎಂದು ಯಾರಿಗೂ ತಿಳಿದಿರಲಿಲ್ಲ. ಮನೋಜ್ ಒಳಗೆ ತಲುಪಿದನು. ಸಂದರ್ಶನ ಶುರುವಾಗುವ ಮುನ್ನ ಒಬ್ಬ ವ್ಯಕ್ತಿ ಮೆಲ್ಲನೆ ಅವನ ಬಳಿ ಬಂದನು. ಅವನು ಕೇಳಿದನು, ಕೆಲಸ ಬೇಕೇ? ಮನೋಜ್ ಹೇಳಿದನು, ಹೌದು. ಆ ವ್ಯಕ್ತಿ ಮೆಲ್ಲನೆ ಹೇಳಿದನು, ಫಾರ್ಮ್ನಿಂದ ಏನೂ ಆಗುವುದಿಲ್ಲ, ಮೇಲಿನವರೆಗೆ ತಲುಪಿಸಬೇಕಾಗುತ್ತದೆ. ಮನೋಜ್ ಅರ್ಥ ಮಾಡಿಕೊಂಡನು. ಅವನು ಕೇಳಿದನು, ಎಷ್ಟು? ವ್ಯಕ್ತಿ ಹೇಳಿದನು, 15,000.
ಮನೋಜ್ ಕೆಲವು ಸೆಕೆಂಡುಗಳ ಕಾಲ ಸುಮ್ಮನಿದ್ದನು. ಅವನ ಮುಖದಲ್ಲಿ ಲಘು ನಗು ಮೂಡಿತು. ಅವನು ಮನಸ್ಸಿನಲ್ಲಿಯೇ ಯೋಚಿಸಿದನು, ಹಾಗಾದರೆ ಆರಂಭ ಇಲ್ಲಿಂದ ಆಗುತ್ತದೆ. ಅವನು ಹಣ ಕೊಟ್ಟನು. ಆದರೆ ಕೆಲಸ ಪಡೆಯುವುದಕ್ಕಲ್ಲ, ಸತ್ಯ ತಿಳಿಯುವುದಕ್ಕಾಗಿ. ಸ್ವಲ್ಪ ಸಮಯದ ನಂತರ ಅವನ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂತು. ಮನೋಜ್ ಒಳಗೊಳಗೆ ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದನು. ಆದರೆ ಅವನು ಏನೂ ಹೇಳಲಿಲ್ಲ. ಅವನು ಮನಸ್ಸಿನಲ್ಲಿ ನಿರ್ಧರಿಸಿದನು, ಈಗ ಆಟ ಶುರುವಾಗುತ್ತದೆ. ಇದೇ ಕಂಪನಿಯೊಳಗೆ ತನ್ನ ಜೀವನವನ್ನೇ ಬದಲಾಯಿಸುವಂತಹ ಹುಡುಗಿಯೊಬ್ಬಳು ಸಿಗಲಿದ್ದಾಳೆ ಎಂದು ಅವನಿಗೆ ಇನ್ನೂ ತಿಳಿದಿರಲಿಲ್ಲ. ಮರುದಿನ ಬೆಳಿಗ್ಗೆ ಬೆಂಗಳೂರಿನ ತಂಪಾದ ಗಾಳಿಯ ನಡುವೆ ಗೌಡ ಗ್ಲೋಬಲ್ ಗ್ರೂಪ್ನ ಬೃಹತ್ ಕಚೇರಿ ಎಂದಿನಂತೆ ಜನರಿಂದ ತುಂಬಿತ್ತು. ಹೊರಗೆ ಹೊಳೆಯುವ ಗಾಜಿನ ಕಟ್ಟಡವನ್ನು ನೋಡಿ ಯಾರಾದರೂ ಯೋಚಿಸಬಹುದಿತ್ತು, ಒಳಗೆ ಎಲ್ಲವೂ ವ್ಯವಸ್ಥಿತವಾಗಿ ಮತ್ತು ಭವ್ಯವಾಗಿರುತ್ತದೆ ಎಂದು. ಆದರೆ ಮನೋಜ್ ಈಗ ಅರಿತಿದ್ದನು, ಹೊಳೆಯುವುದೆಲ್ಲ ಚಿನ್ನವಲ್ಲ. ಇಂದು ಅವನ ಮೊದಲ ದಿನವಾಗಿತ್ತು. ಸಾಧಾರಣ ಸಮವಸ್ತ್ರ ಧರಿಸಿ ಅವನು ಉಳಿದ ನೌಕರರೊಂದಿಗೆ ಒಳಗೆ ಹೋದನು. ಯಾರೂ ಅವನನ್ನು ನೋಡಲೂ ಇಲ್ಲ. ನೋಡಿದವರಿಗೂ ಅವನು ಕೇವಲ ಒಬ್ಬ ಹೊಸ ಜವಾನನಂತೆ ಕಂಡನು. ಸ್ವಾಗತ ಕಾರಣದಲ್ಲಿ ಕುಳಿತಿದ್ದ ವ್ಯಕ್ತಿ ಮೇಲಕ್ಕೆ ನೋಡದೆ ಹೇಳಿದನು, ಹೊಸಬರೇ 3ನೇ ಮಹಡಿಯ ಮ್ಯಾನೇಜರ್ ರಾಕೇಶ್ ಶೆಟ್ಟಿಯನ್ನು ಭೇಟಿಯಾಗಿ. ಮನೋಜ್ ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕಿದನು. 3ನೇ ಮಹಡಿ ತಲುಪಿದ ತಕ್ಷಣ ಅಲ್ಲಿನ ವಾತಾವರಣ ಭಿನ್ನವಾಗಿತ್ತು. ಕೆಲವರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದರು, ಕೆಲವರು ಹೆದರಿ ಕುಳಿತಿದ್ದರು ಮತ್ತು ಕೆಲವರು ಕೆಲಸಕ್ಕಿಂತ ಹೆಚ್ಚಾಗಿ ಹೊಗಳುವಿಕೆಯಲ್ಲಿ ತೊಡಗಿದ್ದರು. ಆಗ ಒಂದು ಜೋರಾದ ಧ್ವನಿ ಕೇಳಿಸಿತು, ಈ ವರದಿಯನ್ನು ಯಾರು ಮಾಡಿದ್ದು? ಎಲ್ಲರೂ ಅಚಾನಕ್ಕಾಗಿ ಸುಮ್ಮನಾದರು. ಒಬ್ಬ ವ್ಯಕ್ತಿ ಕ್ಯಾಬಿನ್ನಿಂದ ಹೊರಬಂದನು. ಕಪ್ಪು ಕೋಟು, ದುಬಾರಿ ಗಡಿಯಾರ, ಮುಖದಲ್ಲಿ ಅಹಂಕಾರ. ಆತನೇ ರಾಕೇಶ್ ಶೆಟ್ಟಿ. ಅವನು ಒಬ್ಬ ನೌಕರನ ಮೇಲೆ ಕಿರುಚುತ್ತಿದ್ದನು. ಇಷ್ಟು ಸಂಬಳ ತೆಗೆದುಕೊಳ್ಳುತ್ತೀರಿ ಮತ್ತು ಈ ಕೆಲಸ ಮಾಡುತ್ತೀರಾ? ಮೆದುಳನ್ನು ಮನೆಯಲ್ಲೇ ಬಿಟ್ಟು ಬರುತ್ತೀರಾ? ಪಾಪ ನೌಕರ ತಲೆ ತಗ್ಗಿಸಿ ನಿಂತಿದ್ದನು. ಮನೋಜ್ ದೂರ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು. ರಾಕೇಶ್ನ ದೃಷ್ಟಿ ಅವನ ಮೇಲೆ ಬಿತ್ತು. ನೀನು ಯಾರು ಸರ್? ಹೊಸ ಜವಾನ? ರಾಕೇಶ್ ಅವನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿದನು. ನಂತರ ನಕ್ಕು ಹೇಳಿದನು, ನೋಡಲು ಹಾಗೆಯೇ ಇದೆಯಾ? ಸುತ್ತಮುತ್ತಲಿದ್ದ ಕೆಲವರು ಮೆಲ್ಲನೆ ನಕ್ಕರು. ಮನೋಜ್ ಶಾಂತನಾಗಿದ್ದನು. ರಾಕೇಶ್ ಹೇಳಿದನು, ಕೆಲಸ ಮಾಡಲು ಬರುತ್ತದೆಯೇ ಅಥವಾ ಕೇವಲ ಕೆಲಸ ಪಡೆಯಲು ಬಂದಿದ್ದೀಯಾ? ಕಲಿತುಕೊಳ್ಳುತ್ತೇನೆ ಸರ್. ರಾಕೇಶ್ ಹೇಳಿದನು, ಇಲ್ಲಿ ತಪ್ಪು ಮಾಡುವವರನ್ನು ಹೆಚ್ಚು ದಿನ ಇಟ್ಟುಕೊಳ್ಳುವುದಿಲ್ಲ. ಮನೋಜ್ ತಲೆಯಾಡಿಸಿದನು. ಆದರೆ ಒಳಗೊಳಗೆ ಅವನು ಗಮನಿಸಿದನು, ಭಯದಿಂದ ನಡೆಯುವ ತಂಡ ಹೆಚ್ಚು ದಿನ ಬಲವಾಗಿರುವುದಿಲ್ಲ. ದಿನ ಉರುಳತೊಡಗಿತು. ಮನೋಜ್ ಫೈಲ್ಗಳನ್ನು ತಲುಪಿಸುತ್ತಿದ್ದನು. ಚಹಾ ಕೊಡುತ್ತಿದ್ದನು. ಎಲ್ಲರನ್ನೂ ಗಮನವಿಟ್ಟು ನೋಡುತ್ತಿದ್ದನು. ಕೆಲವರು ಕೆಲಸ ಮಾಡುತ್ತಿದ್ದರು. ಕೆಲವರು ಕೇವಲ ಆಡಂಬರ. ಕೆಲವರು ಕೆಲಸವಿಲ್ಲದೆಯೂ ಮುಂದೆ ಸಾಗುತ್ತಿದ್ದರು. ಅವನು ಸಣ್ಣ ಡೈರಿಯಲ್ಲಿ ಬರೆದುಕೊಳ್ಳಲು ಶುರುಮಾಡಿದನು. ಆಗ ಒಂದು ಕ್ಯಾಬಿನ್ ಬಳಿ ಅವನ ದೃಷ್ಟಿ ನಿಂತಿತು. ಒಬ್ಬ ಹುಡುಗಿ ತನ್ನ ಸೀಟಿನಲ್ಲಿ ಕುಳಿತಿದ್ದಳು. ಮುಖದಲ್ಲಿ ಶಾಂತಿ, ಬಟ್ಟೆಗಳು ಸಾಧಾರಣ, ಟೇಬಲ್ ಸಂಪೂರ್ಣ ವ್ಯವಸ್ಥಿತ ಮತ್ತು ಎಲ್ಲಕ್ಕಿಂತ ಭಿನ್ನವಾದ ವಿಷಯ. ಉಳಿದವರಂತೆ ಶಬ್ದವಿರಲಿಲ್ಲ. ಅವಳು ಗಮನವಿಟ್ಟು ಕೆಲಸ ಮಾಡುತ್ತಿದ್ದಳು. ಆಗ ಒಬ್ಬ ವಯಸ್ಸಾದ ನೌಕರ ಅಲ್ಲಿಗೆ ಬಂದರು. ಅವರು ಮೆಲ್ಲನೆ ಹೇಳಿದರು, ಮಗಳೇ, ಈ ಫೈಲ್ ಅರ್ಥವಾಗುತ್ತಿಲ್ಲ. ಹುಡುಗಿ ತಕ್ಷಣ ಎದ್ದು ನಿಂತಳು. ಸರ್, ನಾನು ನೋಡಿಕೊಡುತ್ತೇನೆ. ಅವಳು ಆರಾಮಾಗಿ ವಿವರಿಸಿದಳು. ವಯಸ್ಸಾದವರು ನಕ್ಕು ಹೊರಟು ಹೋದರು. ಮನೋಜ್ ಕೆಲವು ಸೆಕೆಂಡುಗಳ ಕಾಲ ಅವಳನ್ನೇ ನೋಡುತ್ತಿದ್ದನು. ಆಗ ಹತ್ತಿರದಲ್ಲಿ ಕುಳಿತಿದ್ದ ಹುಡುಗಿ ಹೇಳಿದಳು, ಅನನ್ಯ, ನೀನು ಎಲ್ಲರಿಗೂ ಏಕೆ ಸಹಾಯ ಮಾಡುತ್ತಿರುತ್ತೀಯಾ? ಅವಳು ಲಘು ನಗುವಿನೊಂದಿಗೆ ಉತ್ತರಿಸಿದಳು, ಕಚೇರಿಯಲ್ಲಿ ಕೆಲಸವನ್ನು ಸುಲಭ ಮಾಡಬೇಕು, ಕಷ್ಟವನ್ನಲ್ಲ. ಮನೋಜ್ ಮೊದಲ ಬಾರಿಗೆ ಅವಳ ಹೆಸರು ಕೇಳಿದನು, ಅನನ್ಯ ರಾವ್. ಸ್ವಲ್ಪ ಸಮಯದ ನಂತರ ಒಬ್ಬ ನೌಕರ ಆತುರದಲ್ಲಿ ಬಂದನು. ಅವನ ಕೈಯಿಂದ ಫೈಲ್ ಬಿದ್ದಿತು. ರಾಕೇಶ್ ದೂರದಿಂದ ಕಿರುಚಿದನು, ನಿಮಗೆ ಯಾರಿಗೂ ಯಾವ ಕೆಲಸವೂ ಬರುವುದಿಲ್ಲ. ಆದರೆ ಅದಕ್ಕೂ ಮುನ್ನ ಅನನ್ಯ ಎದ್ದಳು. ಫೈಲ್ ಎತ್ತಿ ಹೇಳಿದಳು, ಸರ್, ಆತುರದಲ್ಲಿ ತಪ್ಪಾಗಿರಬಹುದು. ರಾಕೇಶ್ ಅವಳನ್ನು ನೋಡಿದನು. ಸ್ವಲ್ಪ ಶಾಂತನಾಗಿ ಒಳಗೆ ಹೋದನು. ಮನೋಜ್ ಇದನ್ನು ನೋಡಿ ಆಶ್ಚರ್ಯಪಟ್ಟನು. ಇಷ್ಟು ಜನರಲ್ಲಿ ಮೊದಲ ಬಾರಿಗೆ ಯಾರಾದರೂ ಇನ್ನೊಬ್ಬರನ್ನು ರಕ್ಷಿಸಲು ಪ್ರಯತ್ನಿಸಿದ್ದರು. ಮಧ್ಯಾಹ್ನ ಮನೋಜ್ ನೀರು ಇಡುತ್ತಿದ್ದನು. ಆಗ ಅನನ್ಯ ಅವನನ್ನು ನೋಡಿದಳು. ಹೊಸಬರ? ಮನೋಜ್ ತಲೆಯಾಡಿಸಿದನು. ಹೌದು.
ಅನನ್ಯ ನಕ್ಕಳು. ಮೊದಲ ದಿನ ಕಷ್ಟವೆನಿಸುತ್ತದೆ. ನಿಧಾನವಾಗಿ ಸರಿಹೋಗುತ್ತದೆ. ಇಷ್ಟು ಹೇಳಿ ಅವಳು ನೀರಿನ ಲೋಟವನ್ನು ಅವನ ಕಡೆಗೆ ಚಾಚಿದಳು. ಮನೋಜ್ ಕೆಲವು ಸೆಕೆಂಡುಗಳ ಕಾಲ ಸುಮ್ಮನಿದ್ದನು. ಅವನು ಕೇವಲ ಇಷ್ಟೇ ಹೇಳಿದನು, ಧನ್ಯವಾದಗಳು. ಅನನ್ಯ ಹೇಳಿದಳು, ಇಲ್ಲಿ ಎಲ್ಲರಿಗೂ ಗೌರವ ಬೇಕು. ಯಾರೇ ಯಾವುದೇ ಹುದ್ದೆಯಲ್ಲಿದ್ದರೂ ಸರಿ. ಅವಳು ಹೊರಟು ಹೋದಳು. ಮನೋಜ್ ಅಲ್ಲೇ ನಿಂತು ಬಿಟ್ಟನು. ಅವನು ಮೊದಲ ಬಾರಿಗೆ ಅನುಭವಿಸಿದನು. ಅವನು ಇಲ್ಲಿ ಕೇವಲ ಕಂಪನಿಯನ್ನು ನೋಡಲು ಬಂದಿಲ್ಲ, ಬಹುಶಃ ಇನ್ನಾವುದೋ ಕಾರಣಕ್ಕಾಗಿಯೂ ಬಂದಿದ್ದಾನೆ. ಆದರೆ ಈಗಲೇ ನಿರ್ಧರಿಸುವುದು ಆತುರವಾಗುತ್ತಿತ್ತು. ಏಕೆಂದರೆ ಮನುಷ್ಯನನ್ನು ಗುರುತಿಸಲು ಸಮಯ ಬೇಕಾಗುತ್ತದೆ ಮತ್ತು ಮನೋಜ್ ನಿರ್ಧರಿಸಿದ್ದನು. ಅವನು ಆತುರಪಡುವುದಿಲ್ಲ. ಅಂದು ಸಂಜೆ ಅವನು ಮನೆಗೆ ಮರಳಿ ತಾಯಿಗೆ ಹೇಳಿದನು, ಅಮ್ಮ, ಇಂದು ಕಂಪನಿಯಲ್ಲಿ ಒಬ್ಬ ವಿಭಿನ್ನ ವ್ಯಕ್ತಿ ಸಿಕ್ಕರು. ಸವಿತಾ ನಕ್ಕರು. ಹುಡುಗನ ಅಥವಾ ಹುಡುಗಿಯ? ಮನೋಜ್ ಲಘುವಾಗಿ ನಕ್ಕನು. ಈಗಲೇ ಅಷ್ಟು ಬೇಗ ಅಲ್ಲ, ಆದರೆ ಅವನ ಮುಖದ ನಗು ಬೇರೇನೋ ಹೇಳುತ್ತಿತ್ತು. ಅವನಿಗೆ ತಿಳಿದಿರಲಿಲ್ಲ, ಮುಂದಿನ ಕೆಲವು ದಿನಗಳಲ್ಲಿ ಒಂದು ಸಣ್ಣ ಘಟನೆ ಎಲ್ಲವನ್ನೂ ಬದಲಾಯಿಸಲಿದೆ. ಗೌಡ ಗ್ಲೋಬಲ್ ಗ್ರೂಪ್ನಲ್ಲಿ ಮನೋಜ್ ಕೆಲಸ ಮಾಡಲಾರಂಭಿಸಿ ಸುಮಾರು 2 ವಾರಗಳಾಗಿದ್ದವು. ಈ ದಿನಗಳಲ್ಲಿ ಅವನು ಬಹಳಷ್ಟನ್ನು ನೋಡಿದ್ದನು. ಯಾರಿಗೂ ಕೆಲಸದಿಂದಲ್ಲ, ಗುರುತಿನಿಂದ ಬಡ್ತಿ ಸಿಗುತ್ತಿತ್ತು. ಕೆಲವರು ಶ್ರಮಿಸುತ್ತಿದ್ದರು ಮತ್ತು ಮೌನವಾಗಿರುತ್ತಿದ್ದರು. ಕೆಲವರು ಕೇವಲ ಭಯ ಹುಟ್ಟಿಸಿ ತಮ್ಮ ಕುರ್ಚಿ ಉಳಿಸಿಕೊಂಡಿದ್ದರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ವಿಷಯ ಅವನಿಗೆ ಕಿರಿಕಿರಿ ಉಂಟುಮಾಡಿತೋ ಅದು ಜನರ ಹುದ್ದೆಯನ್ನು ನೋಡಿ ನಡವಳಿಕೆ ಬದಲಾಗುವುದು. ಆದರೆ ಇವೆಲ್ಲದರ ನಡುವೆ ಒಂದು ವಿಷಯ ಬದಲಾಗಿರಲಿಲ್ಲ. ಅನನ್ಯ ರಾವ್ ಅವಳು ಪ್ರತಿಯೊಬ್ಬರೊಂದಿಗೂ ಒಂದೇ ರೀತಿ ವರ್ತಿಸುತ್ತಿದ್ದಳು. ಕಾವಲುಗಾರನಿರಲಿ, ಜವಾನನಿರಲಿ ಅಥವಾ ಹಿರಿಯ ಅಧಿಕಾರಿ ಇರಲಿ. ಮನೋಜ್ ಇಲ್ಲಿಯವರೆಗೆ ಅವಳೊಂದಿಗೆ ಕೇವಲ ಕೆಲವು ಸಣ್ಣ ಪುಟ್ಟ ಮಾತುಗಳನ್ನಷ್ಟೇ ಆಡಲು ಸಾಧ್ಯವಾಗಿತ್ತು. ಆದರೆ ಅವನಿಗೆ ಇಷ್ಟು ಅರ್ಥವಾಗಲಾರಂಭಿಸಿತ್ತು. ಈ ಹುಡುಗಿ ಉಳಿದವರಂತಿಲ್ಲ. ಅತ್ತ ಮನೆಯಲ್ಲಿ ಸವಿತಾ ಗೌಡ ಪ್ರತಿದಿನ ಕೇಳುತ್ತಿದ್ದರು, ಸಿಕ್ಕಳ ಯಾರಾದರೂ ಒಳ್ಳೆಯ ಹುಡುಗಿ? ಮನೋಜ್ ಪ್ರತಿ ಬಾರಿಯೂ ನಕ್ಕು ವಿಷಯ ಬದಲಾಯಿಸುತ್ತಿದ್ದನು. ಆದರೆ ವಿಶ್ವನಾಥ್ ಗೌಡ ಅರ್ಥ ಮಾಡಿಕೊಳ್ಳುತ್ತಿದ್ದರು, ಮಗ ಕೇವಲ ಮದುವೆಯನ್ನಲ್ಲ, ಇನ್ನೇನನ್ನೋ ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ. ಇದರ ನಡುವೆ ಮನೋಜ್ ನಿರ್ಧರಿಸಿದನು, ಈಗ ಜನರ ಪರೀಕ್ಷೆ ತೆಗೆದುಕೊಳ್ಳುವ ಸಮಯ ಬಂದಿದೆ. ಅವನು ಯೋಚಿಸಿದನು, ಯಾವ ಮನುಷ್ಯ ಸಣ್ಣ ತಪ್ಪಿಗೆ ತನ್ನ ನಿಜವಾದ ಮುಖವನ್ನು ತೋರಿಸುತ್ತಾನೋ ಅದೇ ನಿಜವಾಗಿರುತ್ತದೆ. ಮರುದಿನ ಬೆಳಿಗ್ಗೆ ಕಚೇರಿಯಲ್ಲಿ ಗದ್ದಲವಿತ್ತು. ರಾಕೇಶ್ ಶೆಟ್ಟಿಯ ಮೂಡ್ ಮೊದಲೇ ಹಾಳಾಗಿತ್ತು. ಅವನು ಒಂದು ಮೀಟಿಂಗ್ನ ತಯಾರಿಯಲ್ಲಿದ್ದನು. ಅವನು ಹೊರಬಂದು ಕೂಗಿದನು, ಹೊಸ ಹುಡುಗ, ಚಹಾ ತೆಗೆದುಕೊಂಡು ಬಾ. ಮನೋಜ್ ಶಾಂತನಾಗಿ ಕ್ಯಾಂಟೀನ್ಗೆ ಹೋದನು. ಟ್ರೇಯಲ್ಲಿ ಚಹಾ ಇಟ್ಟು ನಿಧಾನವಾಗಿ ಕ್ಯಾಬಿನ್ ಕಡೆಗೆ ಸಾಗಲಾರಂಭಿಸಿದನು. ಕಚೇರಿಯ ಅನೇಕರು ಅತ್ತಿತ್ತ ಕೆಲಸ ಮಾಡುತ್ತಿದ್ದರು. ಅನನ್ಯ ಕೂಡ ತನ್ನ ಸೀಟಿನಲ್ಲಿ ಕುಳಿತಿದ್ದಳು. ಮನೋಜ್ ರಾಕೇಶ್ನ ಮುಂದೆ ತಲುಪಿದನು. ಅವನು ಕಪ್ ಅನ್ನು ಮುಂದೆ ಚಾಚಿದನು ಮತ್ತು ಮರುಕ್ಷಣವೇ ಚಹಾ ರಾಕೇಶ್ನ ಟೇಬಲ್ ಮತ್ತು ಬಟ್ಟೆಗಳ ಮೇಲೆ ಬಿತ್ತು. ಇಡೀ ಕಚೇರಿ ಶಾಂತ. ಎಲ್ಲರ ದೃಷ್ಟಿಯೂ ಅತ್ತ. ವಾಸ್ತವವಾಗಿ ಮನೋಜ್ ಬೇಕೆಂತಲೇ ಟ್ರೇ ಅನ್ನು ಸ್ವಲ್ಪ ಬಗ್ಗಿಸಿದ್ದನು. ಅವನು ನೋಡಲು ಬಯಸಿದ್ದನು, ತಪ್ಪಾದಾಗ ಎದುರಿರುವವನು ಮನುಷ್ಯನಾಗುತ್ತಾನೋ ಅಥವಾ ಹುದ್ದೆಯಾಗುತ್ತಾನೋ ಎಂದು. ರಾಕೇಶ್ ಕೆಲವು ಸೆಕೆಂಡುಗಳ ಕಾಲ ಸ್ತಬ್ಧನಾದನು. ನಂತರ ಅಚಾನಕ್ಕಾಗಿ ಕಿರುಚಿದನು, ನಿನ್ನ ಧೈರ್ಯವೆಷ್ಟು? ಅವನು ಟೇಬಲ್ ಮೇಲೆ ಕೈಯಿಂದ ಹೊಡೆದನು. ಕೆಲಸ ಬರದಿದ್ದರೆ ಉದ್ಯೋಗ ಪಡೆಯಲು ಏಕೆ ಬರುತ್ತೀಯಾ? ಮನೋಜ್ ಸುಮ್ಮನಿದ್ದನು. ರಾಕೇಶ್ಗೆ ಇನ್ನಷ್ಟು ಕೋಪ ಬಂದಿತು. ಇಂಥವರನ್ನು ಸೇರಿಸಿಕೊಳ್ಳುವುದಾದರೂ ಏಕೆ? ಎಲ್ಲಿ ನೋಡಿದರೂ ಬಡವರು ಬಂದು ಬಿಡುತ್ತಾರೆ. ಕೆಲಸವೇನೂ ಇಲ್ಲ. ಕಚೇರಿಯಲ್ಲಿ ಮೌನ. ಕೆಲವರು ಕೆಳಗೆ ನೋಡಲಾರಂಭಿಸಿದರು. ಯಾರೂ ಏನೂ ಹೇಳಲಿಲ್ಲ. ರಾಕೇಶ್ ಮುಂದೆ ಬಂದನು. ನಿಮ್ಮಂಥವರದ್ದೇ ಇದೇ ಸಮಸ್ಯೆ. ಅವಕಾಶ ಸಿಕ್ಕ ತಕ್ಷಣ ನಷ್ಟ ಮಾಡುತ್ತೀರಿ. ಮನೋಜ್ ಶಾಂತನಾಗಿ ನಿಂತಿದ್ದನು. ಅವನು ಕೇವಲ ಇಷ್ಟೇ ಹೇಳಿದನು, ಸರ್ ತಪ್ಪಾಯಿತು. ಆದರೆ ರಾಕೇಶ್ ನಿಲ್ಲಲಿಲ್ಲ. ತಪ್ಪು, ನಿನ್ನ 1 ತಿಂಗಳ ಸಂಬಳ ಕತ್ತರಿಸುತ್ತೇನೆ. ಆಗ ಒಂದು ಕುರ್ಚಿ ಹಿಂದಕ್ಕೆ ಸರಿಯಿತು. ಎಲ್ಲರೂ ನೋಡಿದರು. ಅನನ್ಯ ಎದ್ದಿದ್ದಳು. ಅವಳು ನಿಧಾನವಾಗಿ ಮುಂದೆ ಬಂದು ಹೇಳಿದಳು, ಸರ್. ರಾಕೇಶ್ ಅವಳ ಕಡೆ ನೋಡಿದನು. ಅನನ್ಯ ಶಾಂತ ಧ್ವನಿಯಲ್ಲಿ ಹೇಳಿದಳು, ಅಷ್ಟು ದೊಡ್ಡ ವಿಷಯವೇನಲ್ಲ, ತಪ್ಪಾಗಿರಬಹುದು. ರಾಕೇಶ್ ಹೇಳಿದನು, ನೀನು ಮಧ್ಯದಲ್ಲಿ ಮಾತನಾಡಬೇಡ. ಕಠಿಣ ದೈವ ಮಾಂತ್ರಿಕರು ಮಾನವನ ನಿಗೂಢ ಜೀವನದ ಸಂಪೂರ್ಣ ಸಮಸ್ಯೆಗಳನ್ನ ಪರಿಹರಿಸಿಕೊಡುತ್ತಾರೆ.
ಪರಂಪರೆಯ ಪುರಾತನ ಮಾಂತ್ರಿಕರು ಕಠಿಣ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಅಘೋರಿಗಳ ಸಮ್ಮುಖದಲ್ಲಿ ವಾಯುಹೋಮ, ಜಲಹೋಮ, ಅಗ್ನಿಹೋಮಗಳ ಸಮ್ಮುಖದಲ್ಲಿ ದೇವಿಯ ಆರಾಧನೆ ಮಾಡಿ ಘೋರ ಮಂತ್ರಶಕ್ತಿಯಿಂದ ಸ್ತ್ರೀ ಸಂಭೋಗ ವಶೀಕರಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಗುರುಗಳು ಪೂಜೆಯನ್ನ ನೆರವೇರಿಸುತ್ತಾರೆ. ವಿಶೇಷ ಸೂಚನೆ: ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ. ಅನನ್ಯ ಹೇಳಿದಳು. ಆದರೆ ಸರ್, ಯಾರನ್ನಾದರೂ ಎಲ್ಲರ ಮುಂದೆ ಇಷ್ಟೊಂದು ಅವಮಾನ ಮಾಡುವುದು ಸರಿಯಲ್ಲ. ಇಡೀ ಕಚೇರಿ ಆಶ್ಚರ್ಯಚಕಿತವಾಯಿತು. ಮೊದಲ ಬಾರಿಗೆ ಯಾರೋ ರಾಕೇಶ್ನನ್ನು ತಡೆದಿದ್ದರು. ರಾಕೇಶ್ ಕೋಪದಿಂದ ಹೇಳಿದನು, ಬಹಳ ಕನಿಕರ ಬರುತ್ತಿದೆ. ಅನನ್ಯ ಸುಮ್ಮನಿದ್ದಳು. ರಾಕೇಶ್ ಮನೋಜ್ ಕಡೆ ತಿರುಗಿ ಹೇಳಿದನು, ಈಗಲೇ ಈ ಕ್ಷಣವೇ ಹೊರಗೆ ನಡಿ. ಮನೋಜ್ ಶಾಂತ್ ಸರ್, ನಿನ್ನ ಕೆಲಸ ಮುಗಿಯಿತು. ಕಚೇರಿಯಲ್ಲಿ ಮೌನ. ಎಲ್ಲರೂ ಯೋಚಿಸುತ್ತಿದ್ದರು, ಈಗ ಈ ಹುಡುಗ ಅಂಗಲಾಚುತ್ತಾನೆ. ಆದರೆ ಮನೋಜ್ ಕೇವಲ ಇಷ್ಟೇ ಹೇಳಿದನು, ಸರಿ ಸರ್. ಅವನು ತನ್ನ ಐಡಿಯನ್ನು ಇಟ್ಟನು. ಎಲ್ಲರನ್ನೂ ನೋಡಿದನು ಮತ್ತು ಏನು ಮಾತನಾಡದೆ ಹೊರಟು ಹೋದನು. ಅನನ್ಯ ಅವನು ಹೋಗುವುದನ್ನೇ ನೋಡುತ್ತಿದ್ದಳು. ಅವಳಿಗೆ ಅರ್ಥವಾಗಲಿಲ್ಲ, ಕೆಲಸದಿಂದ ತೆಗೆದುಹಾಕಲ್ಪಟ್ಟವನು ಇಷ್ಟು ಶಾಂತವಾಗಿರುವುದು ಹೇಗೆ ಎಂದು. ಅಂದು ಸಂಜೆ ಮನೋಜ್ ಮನೆಗೆ ತಲುಪಿದನು. ಸವಿತಾ ಗೌಡ ಗಾಬರಿಯಾದರು. ಏನಾಯಿತು? ಮನೋಜ್ ನಕ್ಕನು. ಕೆಲಸ ಹೋಯಿತು. ವಿಶ್ವನಾಥ್ ಗೌಡ ಬೆಚ್ಚಿಬಿದ್ದರು. ಏನು? ಮನೋಜ್ ಕುಳಿತುಕೊಂಡನು. ನಂತರ ಹೇಳಿದನು, ಆದರೆ ಇಂದು ನನಗೆ ಬಹಳ ಮುಖ್ಯವಾದ ಉತ್ತರವೊಂದು ಸಿಕ್ಕಿತು. ಸವಿತಾ ಕೇಳಿದರು, ಏನು? ಮನೋಜ್ ಮೆಲ್ಲನೆ ಹೇಳಿದನು, ಆ ಹುಡುಗಿ ಇತರರನ್ನು ಗೌರವಿಸುತ್ತಾಳೆ. ವಿಶ್ವನಾಥ್ ನಕ್ಕರು. ಆದರೆ ಮರುಕ್ಷಣವೇ ಮನೋಜ್ ಹೇಳಿದನು, ಇನ್ನೂ ಕತೆ ಮುಗಿದಿಲ್ಲ, ಈಗ ನಾನು ಹಿಂತಿರುಗುತ್ತೇನೆ. ಆದರೆ ಈ ಬಾರಿ ಜವಾನನಾಗಿ ಅಲ್ಲ. ಅತ್ತ ಕಚೇರಿಯಲ್ಲಿ ಅನನ್ಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಅವಳಿಗೆ ಮೊದಲ ಬಾರಿಗೆ ಅಪರಿಚಿತನೊಬ್ಬನಿಗಾಗಿ ಬೇಸರವಾಗುತ್ತಿತ್ತು. ಅವಳಿಗೆ ತಿಳಿದಿರಲಿಲ್ಲ, ಕೆಲವು ದಿನಗಳ ನಂತರ ಅದೇ ಹುಡುಗ ಮತ್ತೆ ಅವಳ ಮುಂದೆ ಬರಲಿದ್ದಾನೆ. ಆದರೆ ಈ ಬಾರಿ ಹೊಸ ರೂಪದಲ್ಲಿ. ಮನೋಜ್ನನ್ನು ಕೆಲಸದಿಂದ ತೆಗೆದುಹಾಕಿ 5 ದಿನಗಳಾಗಿದ್ದವು. ಆದರೆ ಅವನ ಮುಖದಲ್ಲಿ ಕೋಪವಿರಲಿಲ್ಲ, ನಿರಾಸೆಯೂ ಇರಲಿಲ್ಲ. ಹಾಗೆ ಆಗುವುದೆಂದು ಅವನಿಗೆ ಮೊದಲೇ ತಿಳಿದಿದ್ದಂತೆ. ಅತ್ತ ಗೌಡರ ಮನೆಯಲ್ಲಿ ಸವಿತಾ ಗೌಡ ಬೆಳಿಗ್ಗೆಯಿಂದ ಚಿಂತಿತರಾಗಿ ಕುಳಿತಿದ್ದರು. ಅವರು ಮನೋಜ್ಗೆ ಹೇಳಿದರು, ಮಗನೇ, ಈಗಂತೂ ಎಲ್ಲವನ್ನೂ ನೋಡಿದ್ದೀಯಾ? ವಾಪಸ್ ನಿನ್ನ ಕಚೇರಿಗೆ ಹೋಗು ಮತ್ತು ಎಲ್ಲವನ್ನೂ ಸರಿಮಾಡು. ಮನೋಜ್ ನಕ್ಕನು. ಈಗಲೇ ಇಲ್ಲ ಅಮ್ಮ. ವಿಶ್ವನಾಥ್ ಗೌಡ ಪತ್ರಿಕೆಯನ್ನು ಕೆಳಗಿಡುತ್ತಾ ಹೇಳಿದರು. ಈಗ ಮುಂದೇನು? ಮನೋಜ್ ಕೆಲವು ಸೆಕೆಂಡು ಯೋಚಿಸಿ ಹೇಳಿದನು, ಈ ಬಾರಿ ನಾನು ಕಂಪನಿಯ ಒಳಗೆ ಹೋಗುವುದಿಲ್ಲ. ಇಬ್ಬರೂ ಅವನ ಕಡೆ ನೋಡಿದರು. ಮನೋಜ್ ಹೇಳಿದನು, ನಾನು ಹೊರಗಿನಿಂದ ನೋಡುತ್ತೇನೆ. ಯಾರು ಕಚೇರಿಗೆ ಬರುತ್ತಾರೋ ಹೋಗುತ್ತಾರೋ ನಿಜವಾದ ವಿಷಯಗಳು ಅಲ್ಲೇ ತಿಳಿಯುತ್ತವೆ. ವಿಶ್ವನಾಥ್ ಲಘುವಾಗಿ ನಕ್ಕರು. ಈಗ ಅವರಿಗೆ ಅರ್ಥವಾಗಲಾರಂಭಿಸಿತು. ಮಗ ಕೇವಲ ಕಂಪನಿಯನ್ನಲ್ಲ, ಮನುಷ್ಯರನ್ನು ಓದುತ್ತಿದ್ದಾನೆ. 2 ದಿನಗಳ ನಂತರ ಗೌಡ ಗ್ಲೋಬಲ್ ಗ್ರೂಪ್ನ ನೌಕರರನ್ನು ಕರೆತರುವ ಮತ್ತು ಬಿಡುವ ಪ್ರಯಾಣ ಸೇವೆಯಲ್ಲಿ ಒಬ್ಬ ಹೊಸ ಆಟೋ ಚಾಲಕ ಕಾಣಿಸಿಕೊಂಡನು. ಬಿಳಿ ಶರ್ಟ್, ಹೆಗಲ ಮೇಲೆ ತಿಳಿ ಕೆಂಪು ಅಂಚಿನ ಬಿಳಿ ಟವಲ್, ಸಾಧಾರಣ ಮುಖ ಮತ್ತು ಕಣ್ಣುಗಳಲ್ಲಿ ಶಾಂತಿ. ಆತನೇ ಮನೋಜ್. ಆದರೆ ಈ ಬಾರಿ ಅವನನ್ನು ಗುರುತಿಸುವವರು ಯಾರೂ ಇರಲಿಲ್ಲ. ಬೆಳಿಗ್ಗೆ ನೌಕರರು ಬರುತ್ತಿದ್ದರು, ಅವನು ಮೌನವಾಗಿ ಬಿಡುತ್ತಿದ್ದನು. ಸಂಜೆ ವಾಪಸ್ ಕರೆದೊಯ್ಯುತ್ತಿದ್ದನು. ನಿಧಾನವಾಗಿ ಅವನಿಗೆ ಬಹಳಷ್ಟು ಮಾತುಗಳು ಕೇಳಿಸಲಾರಂಭಿಸಿದವು. ಜನರು ಕಚೇರಿಯ ರಾಜಕೀಯವನ್ನು ಹೇಳುತ್ತಿದ್ದರು. ಕೆಲವರು ಲಂಚದ ಮಾತುಗಳನ್ನಾಡುತ್ತಿದ್ದರು. ಕೆಲವರು ರಾಕೇಶ್ನನ್ನು ಹೊಗಳುತ್ತಿದ್ದರು. ಕೆಲವರು ಹೆದರುತ್ತಿದ್ದರು. ಮನೋಜ್ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತಾ ಹೋದನು. ಒಂದು ದಿನ ಮಧ್ಯಾಹ್ನ ಮಳೆ ಶುರುವಾಯಿತು. ಕಚೇರಿಯ ಹೊರಗೆ ಜನರು ನಿಂತಿದ್ದರು. ಪ್ರಯಾಣದ ವಾಹನಗಳು ಕಡಿಮೆಯಾಗಿದ್ದವು. ಆಗ ಅನನ್ಯ ಹೊರಗೆ ಬಂದಳು. ಅವಳ ಕೈಯಲ್ಲಿ ಫೈಲ್ ಇತ್ತು. ಅವಳು ಯಾವುದೋ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದಳು. ಒಬ್ಬ ಸಿಬ್ಬಂದಿ ಹೇಳಿದನು, ಮೇಡಂ, ಆಟೋ ತೆಗೆದುಕೊಳ್ಳಿ. ಅನನ್ಯ ಕುಳಿತುಕೊಳ್ಳತೊಡಗಿದಳು. ನಂತರ ಅಚಾನಕ್ಕಾಗಿ ಅವಳ ದೃಷ್ಟಿ ಚಾಲಕನ ಮೇಲೆ ಬಿತ್ತು. ಅವಳು ಕೆಲವು ಸೆಕೆಂಡು ನಿಂತಳು. ನಂತರ ಹೇಳಿದಳು, ನೀವಾ? ಮನೋಜ್ ಲಘುವಾಗಿ ನಕ್ಕನು. ಹೌದು. ಅನನ್ಯ ಆಶ್ಚರ್ಯಗೊಂಡಳು. ನೀವು ಇಲ್ಲಿ? ಮನೋಜ್ ಸಾಮಾನ್ಯ ಧ್ವನಿಯಲ್ಲಿ ಹೇಳಿದನು. ಕೆಲಸ ಮಾಡಬೇಕಿತ್ತು, ಇಲ್ಲಿ ಸಿಕ್ಕಿತು. ಅನನ್ಯ ಕೆಲವು ಕ್ಷಣ ಸುಮ್ಮನಿದ್ದಳು. ದಾರಿಯಲ್ಲಿ ಇಬ್ಬರೂ ಸುಮ್ಮನಿದ್ದರು. ಸ್ವಲ್ಪ ಸಮಯದ ನಂತರ ಅನನ್ಯ ಹೇಳಿದಳು, ಅಂದು ನನಗೆ ಒಳ್ಳೆಯದನ್ನಿಸಲಿಲ್ಲ. ಮನೋಜ್ ಕೇಳಿದನು, ಏನು? ಯಾವ ರೀತಿ ನಿಮ್ಮನ್ನು ತೆಗೆದುಹಾಕಲಾಯಿತೋ? ಮನೋಜ್ ನಕ್ಕನು, ಉದ್ಯೋಗ ಹೋಗುತ್ತಿರುತ್ತದೆ.
ಅನನ್ಯ ಅವನ ಕಡೆ ನೋಡಿದಳು, ಆದರೆ ಗೌರವ ಹೋಗಬಾರದು. ಮನೋಜ್ ಮೊದಲ ಬಾರಿಗೆ ಅವಳ ಕಡೆ ನೋಡಿ ನಕ್ಕನು. ಸ್ವಲ್ಪ ಸಮಯದ ನಂತರ ಅವನು ಕೇಳಿದನು, ನೀವು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತೀರಾ? ಅನನ್ಯ ನಕ್ಕಳು, ಇಲ್ಲ ಮತ್ತೇನು? ಅನನ್ಯ ಹೊರಗೆ ನೋಡುತ್ತಾ ಹೇಳಿದಳು, ಮನೆಯಲ್ಲಿ ಅಮ್ಮ ಕಲಿಸಿದ್ದಾರೆ. ಮನುಷ್ಯನ ಪರಿಸ್ಥಿತಿ ನೋಡಿ ನಡವಳಿಕೆ ಬದಲಾಯಿಸಬೇಡ. ಇದನ್ನು ಕೇಳಿ ಮನೋಜ್ ಕೆಲವು ಸೆಕೆಂಡು ಶಾಂತನಾದನು. ಅವನು ಮನಸ್ಸಿನಲ್ಲಿ ಯೋಚಿಸಿದನು, ಇವಳು ಆಡಂಬರ ಮಾಡುತ್ತಿಲ್ಲ, ಇವಳು ನಿಜವಾಗಿಯೂ ಹೀಗೆಯೇ ಇದ್ದಾಳೆ. ಅದೇ ಸಮಯಕ್ಕೆ ಕಚೇರಿ ತಲುಪಿದರು. ಅನನ್ಯ ಇಳಿಯತೊಡಗಿದಳು. ಆಗ ಹಿಂದಿನಿಂದ ಧ್ವನಿ ಕೇಳಿಸಿತು. ಇಬ್ಬರು ನೋಡಿದರು. ರಾಕೇಶ್ ಶೆಟ್ಟಿ ನಿಂತಿದ್ದನು. ಅವನ ದೃಷ್ಟಿ ನೇರವಾಗಿ ಮನೋಜ್ನ ಮೇಲೆ ಬಿತ್ತು. ಅವನು ಮುಂದೆ ಬಂದನು. ಮೊದಲು ಗುರುತಿಸಲು ಸಾಧ್ಯವಾಗಲಿಲ್ಲ, ನಂತರ ಅಚಾನಕ್ಕಾಗಿ ಹೇಳಿದನು, ನೀನು? ಅವನು ತಿರಸ್ಕಾರದಿಂದ ನಕ್ಕು ಹೇಳಿದನು, ಮತ್ತೆ ವಾಪಸ್ ಬಂದೆಯಾ? ಮನೋಜ್ ಶಾಂತನಾಗಿದ್ದನು. ರಾಕೇಶ್ ಹೇಳಿದನು, ಎಲ್ಲಿ ನೋಡಿದರೂ ಅಲ್ಲಿಗೆ ಬಂದುಬಿಡುತ್ತೀಯಾ? ನಂತರ ಪ್ರಯಾಣ ಸಿಬ್ಬಂದಿಗೆ ಹೇಳಿದನು, ಯಾರು ಇಟ್ಟುಕೊಂಡಿದ್ದು ಇವನನ್ನು? ಎಲ್ಲರೂ ಸುಮ್ಮನೆ. ರಾಕೇಶ್ ಕೋಪದಿಂದ, ತೆಗೆಯಿರಿ ಇವನನ್ನು ಇಲ್ಲಿಂದ. ಆಗ ಅನನ್ಯ ಮುಂದೆ ಬಂದಳು. ಸರ್, ಇವರು ಇಲ್ಲಿ ನೌಕ. ರಾಕೇಶ್ ಹೇಳಿದನು, ನೀನು ಮತ್ತೆ ಶುರು ಮಾಡಿದೆ. ಅನನ್ಯ ಹೇಳಿದಳು, ಕೆಲಸ ಸರಿಯಾಗಿ ಮಾಡುತ್ತಿದ್ದಾರೆ. ರಾಕೇಶ್ ನಕ್ಕು ಹೇಳಿದನು, ನಿನಗೆ ಇವರ ಚಿಂತೆ ಏಕೆ? ಕೆಲವು ಸೆಕೆಂಡುಗಳ ಮೌನ. ಅನನ್ಯ ಹೇಳಿದಳು, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಗೌರವಕ್ಕೆ ಅರ್ಹನು. ಕಚೇರಿಯ ಹೊರಗೆ ನಿಂತಿದ್ದ ಜನರು ನೋಡಲಾರಂಭಿಸಿದರು. ರಾಕೇಶ್ ಏನೂ ಹೇಳಲಿಲ್ಲ, ಸುಮ್ಮನೆ ದಿಟ್ಟಿಸಿ ನೋಡಿ ಒಳಗೆ ಹೊರಟು ಹೋದನು. ಅನನ್ಯ ಕೂಡ ಹೊರಟು ಹೋದಳು. ಆದರೆ ಹೋಗುತ್ತಾ ಹೋಗುತ್ತಾ ಅವಳು ಒಮ್ಮೆ ಹಿಂತಿರುಗಿ ಮನೋಜ್ನನ್ನು ನೋಡಿದಳು. ಮನೋಜ್ ಮೊದಲ ಬಾರಿಗೆ ಸ್ವಲ್ಪ ನಕ್ಕನು. ಅದೇ ರಾತ್ರಿ ಮನೆಯಲ್ಲಿ ಸವಿತಾ ಗೌಡ ಕೇಳಿದರು, ಹೇಗಿದ್ದಾಳೆ ಹುಡುಗಿ? ಮನೋಜ್ ನೀರನ್ನು ಇಟ್ಟು ಹೇಳಿದನು, ಒಂದು ವೇಳೆ ನಾನು ಮಾಲೀಕನಾಗಿರದಿದ್ದರೂ ಬಹುಶಃ ಇದೇ ಹುಡುಗಿ ನನಗೆ ಗೌರವ ಕೊಡುತ್ತಿದ್ದಳು. ಸವಿತಾ ನಕ್ಕರು. ವಿಶ್ವನಾಥ್ ಗೌಡ ಸುಮ್ಮನಿದ್ದರು. ನಂತರ ಹೇಳಿದರು, ಹಾಗಾದರೆ ಈಗ? ಮನೋಜ್ ಹೇಳಿದನು, ಈಗ ಕೊನೆಯ ಪರೀಕ್ಷೆ ಬಾಕಿಯಿದೆ. ಅತ್ತ ಮರುದಿನ ಕಚೇರಿಯಲ್ಲಿ ಒಂದು ನೋಟಿಸ್ ಹಾಕಲಾಯಿತು. 2 ದಿನಗಳ ನಂತರ ಕಂಪನಿಯ ವಿಶೇಷ ವಾರ್ಷಿಕ ಸಭೆ ಇರುತ್ತದೆ. ಎಲ್ಲ ನೌಕರರ ಹಾಜರಾತಿ ಕಡ್ಡಾಯ. ರಾಕೇಶ್ ನೋಟಿಸ್ ಓದಿ ನಕ್ಕನು. ಅವನು ಮನಸ್ಸಿನಲ್ಲಿ ಯೋಚಿಸಿದನು, ಈಗ ಬಡ್ತಿ ಖಚಿತ. ಆದರೆ ಅವನಿಗೆ ತಿಳಿದಿರಲಿಲ್ಲ 2 ದಿನಗಳ ನಂತರ ಯಾರನ್ನು ಅವನು ಬಡವನೆಂದು ಕರೆದು ತೆಗೆದುಹಾಕಿದ್ದನೋ ಅವನ ಮುಂದೆಯೇ ಅವನ ಕುರ್ಚಿ ಅಲುಗಾಡಲಿದೆ ಎಂದು. ಗೌಡ ಗ್ಲೋಬಲ್ ಗ್ರೂಪ್ನಲ್ಲಿ ಇಂದು ಭಿನ್ನವಾದ ವಾತಾವರಣವಿತ್ತು. ಬೆಳಿಗ್ಗೆಯಿಂದ ಪ್ರತಿ ಮಹಡಿಯಲ್ಲೂ ತಯಾರಿ ನಡೆಯುತ್ತಿತ್ತು. ದೊಡ್ಡ ಮೀಟಿಂಗ್ ಇತ್ತು. ವೇದಿಕೆ ಹಾಕಲಾಗಿತ್ತು. ಕುರ್ಚಿಗಳನ್ನು ಅಲಂಕರಿಸಲಾಗಿತ್ತು. ನೌಕರರು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಬಂದಿದ್ದರು. ಪ್ರತಿಯೊಬ್ಬರಿಗೂ ತಿಳಿಸಲಾಗಿತ್ತು, ಇಂದು ಕಂಪನಿಯ ಭವಿಷ್ಯದ ಬಗ್ಗೆ ದೊಡ್ಡ ಘೋಷಣೆಯಾಗಲಿದೆ. ಆದರೆ ಎಲ್ಲರಿಗಿಂತ ಹೆಚ್ಚು ಉತ್ಸಾಹದಲ್ಲಿದ್ದವನು ಯಾರಾದರೂ ಇದ್ದರೆ ಆತನೇ ರಾಕೇಶ್ ಶೆಟ್ಟಿ. ಕಳೆದ ಕೆಲವು ದಿನಗಳಿಂದ ಅವನಿಗೆ ಸಂಪೂರ್ಣ ನಂಬಿಕೆಯಿತ್ತು ಇಂದು ಅವನಿಗೆ ಬಡ್ತಿ ಸಿಗಲಿದೆ ಎಂದು. ಅವನು ಜನರೊಂದಿಗೆ ಕಂಪನಿಯು ಅವನದ್ದೇ ಎಂಬಂತೆ ಮಾತನಾಡುತ್ತಿದ್ದನು. ಒಬ್ಬ ನೌಕರನಿಗೆ ಹೇಳಿದನು, ನೋಡಿಕೋ, ಈಗ ಮೇಲಕ್ಕೆ ತಲುಪುವ ಜನರು ಭಿನ್ನವಾಗಿರುತ್ತಾರೆ. ಇನ್ನೊಬ್ಬನಿಗೆ ಹೇಳಿದನು, ಕಂಪನಿ ನಡೆಸುವುದು ಎಲ್ಲರ ಕೈಯಲ್ಲೂ ಆಗುವ ಕೆಲಸವಲ್ಲ. ಕೆಲವರು ನಗುತ್ತಿದ್ದರು, ಕೆಲವರು ಅನಿವಾರ್ಯವಾಗಿ ಹೌದು ಎನ್ನುತ್ತಿದ್ದರು. ಅತ್ತ ಅನನ್ಯ ತನ್ನ ಸೀಟಿನಲ್ಲಿ ಕುಳಿತಿದ್ದಳು. ಅವಳಿಗೆ ಇವೆಲ್ಲವುಗಳಲ್ಲಿ ವಿಶೇಷ ಆಸಕ್ತಿ ಇರಲಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಬೇರೆಯೇ ಪ್ರಶ್ನೆ ಓಡುತ್ತಿತ್ತು. ಆ ಆಟೋ ಚಾಲಕ, ಅವನ ನಡವಳಿಕೆ, ಅವನ ಶಾಂತಿ ಏನೋ ಭಿನ್ನವಾಗಿತ್ತು. ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಏಕೆ ಎಂದು. ಮಧ್ಯಾಹ್ನವಾಗುತ್ತಿದ್ದಂತೆ ಎಲ್ಲರೂ ಮೀಟಿಂಗ್ ಹಾಲಿಗೆ ತಲುಪಿದರು. ದೊಡ್ಡ ಪರದೆಯನ್ನು ಅಳವಡಿಸಲಾಗಿತ್ತು. ಮೊದಲ ಬಾರಿಗೆ ನೌಕರರಲ್ಲಿ ಚರ್ಚೆಯಿತ್ತು. ಇಂದು ಬಹುಶಃ ಕಂಪನಿಯ ಹೊಸ ನಿರ್ಧಾರಗಳಾಗುತ್ತವೆ. ಮಾಲೀಕರು ಬರಲಿದ್ದಾರೆ ಎಂದು ಕೇಳಿದ್ದೇನೆ. ಯಾರಾದರೂ ನೋಡಿದ್ದೀರಾ ಎಂದಿಗಾದರೂ? ಹೆಚ್ಚಿನ ಜನರು ತಲೆಯಾಡಿಸಿದರು. ನಿಜವಾದ ಮಾಲೀಕರನ್ನು ಬಹಳ ಕಡಿಮೆ ಜನರು ನೋಡಿದ್ದರು. ರಾಕೇಶ್ ಮೊದಲ ಸಾಲಿನಲ್ಲಿ ಕುಳಿತುಕೊಂಡನು. ಅನನ್ಯ ಹಿಂದಿನ ಕಡೆ ಕುಳಿತುಕೊಂಡಳು. ಆಗ ವೇದಿಕೆಯ ಮೇಲೆ ಕಂಪನಿಯ ಹಿರಿಯ ಅಧಿಕಾರಿಗಳು ಬಂದರು. ಅವರು ಮೈಕ್ ತೆಗೆದುಕೊಂಡರು. ನಿಮ್ಮೆಲ್ಲರಿಗೂ ಸ್ವಾಗತ. ಚಪ್ಪಾಳೆ ಮೊಳಗಿತು.
ನಂತರ ಅವರು ಹೇಳಿದರು, ಇಂದು ಒಂದು ಪ್ರಮುಖ ಘೋಷಣೆಯಾಗಲಿದೆ. ರಾಕೇಶ್ ನಕ್ಕನು. ತನ್ನ ಕೋಟನ್ನು ಸರಿಪಡಿಸಿಕೊಂಡನು. ಅವನಿಗೆ ಅನ್ನಿಸುತ್ತಿತ್ತು ಮುಂದಿನ ಹೆಸರು ಅವನದ್ದೇ ಆಗಿರುತ್ತದೆ ಎಂದು. ಆದರೆ ಮುಂದಿನ ಪದಗಳನ್ನು ಕೇಳಿ ಅವನ ಮುಖ ಬದಲಾಯಿತು. ಘೋಷಣೆಯ ಮುನ್ನ ನಾವು ಆ ವ್ಯಕ್ತಿಯನ್ನು ಕರೆಯಲು ಬಯಸುತ್ತೇವೆ. ಯಾರು ಕಳೆದ ಸ್ವಲ್ಪ ಸಮಯದಿಂದ ಕಂಪನಿಯೊಳಗೆ ಇದ್ದು ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಿದ್ದರೋ. ಹಾಲಿನಲ್ಲಿ ಗದ್ದಲ. ಜನರು ಅತ್ತಿತ್ತ ನೋಡಲಾರಂಭಿಸಿದರು. ಯಾರ ಬಗ್ಗೆ ಮಾತನಾಡಲಾಗುತ್ತಿದೆ? ಆಗ ವೇದಿಕೆಯ ಕಡೆಗೆ ಹೋಗುವ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡನು. ಸಾಧಾರಣ ಬಟ್ಟೆಗಳು, ಶಾಂತಮುಖ, ನಿಧಾನ ಹೆಜ್ಜೆ. ಕೆಲವರಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರ ಅಚಾನಕ್ಕಾಗಿ ಅನೇಕ ಜನರು ಎದ್ದು ನಿಂತರು. ಯಾರೋ ಪಿಸುಗುಟ್ಟಿ ಹೇಳಿದರು, ಅರೆ ಇವರು. ಅನನ್ಯ ಗಮನವಿಟ್ಟು ನೋಡಿದಳು. ಅವಳ ಹೃದಯ ಒಂದು ಕ್ಷಣ ನಿಂತು ಹೋಯಿತು. ಅವಳು ಮೆಲ್ಲನೆ ಹೇಳಿದಳು, ಮನೋಜ್. ರಾಕೇಶ್ ಮೊದಲು ನಕ್ಕನು, ನಂತರ ಗಮನವಿಟ್ಟು ನೋಡಿದನು ಮತ್ತು ಮರುಕ್ಷಣವೇ ಅವನ ಮುಖ ಬಿಳಿಯಾಯಿತು, ಏಕೆಂದರೆ ವೇದಿಕೆ ಸಂಚಾಲಕರ ಧ್ವನಿ ಮೊಳಗಿತು. ದಯವಿಟ್ಟು ಸ್ವಾಗತಿಸಿ. ಗೌಡ ಗ್ಲೋಬಲ್ ಗ್ರೂಪ್ನ ಪ್ರಸ್ತುತ ಅಧ್ಯಕ್ಷರು ಮತ್ತು ಮಾಲೀಕರಾದ ಶ್ರೀ ಮನೋಜ್ ಗೌಡ. ಇಡೀ ಹಾಲ್ ಎದ್ದು ನಿಂತಿತು. ಚಪ್ಪಾಳೆ ಮೊಳಗಲಾರಂಭಿಸಿತು. ಆದರೆ ಕೆಲವರು ಚಪ್ಪಾಳೆ ತಟ್ಟಲು ಸಾಧ್ಯವಾಗುತ್ತಿರಲಿಲ್ಲ. ರಾಕೇಶ್ ಕುರ್ಚಿಯ ಮೇಲೆ ಸ್ತಬ್ಧನಾದನು. ಅವನ ಕಣ್ಣುಗಳು ತೆರೆದೇ ಉಳಿದವು. ಅವನ ಕೈಗಳು ನಡುಗಲಾರಂಭಿಸಿದವು. ಅವನಿಗೆ ನೆನಪಾಗಲಾರಂಭಿಸಿತು. ಬಡವ ತೆಗೆದುಹಾಕಿ ಕೆಲಸ ಬರುವುದಿಲ್ಲ. ಮತ್ತು ಎದುರಿಗೆ ಅದೇ ಮನುಷ್ಯ ಮಾಲೀಕ ಮನೋಜ್ ವೇದಿಕೆ ತಲುಪಿದನು. ವಿಶ್ವನಾಥ್ ಗೌಡ ಮತ್ತು ಸವಿತಾ ಗೌಡ ಕೂಡ ವೇದಿಕೆಗೆ ಬಂದರು. ಈಗ ಎಲ್ಲರೂ ಅರ್ಥಮಾಡಿಕೊಂಡರು. ಇದೇನು ದಿಢೀರ್ ನಿರ್ಧಾರವಾಗಿರಲಿಲ್ಲ. ಎಲ್ಲವೂ ಮೊದಲೇ ನಿಶ್ಚಯವಾಗಿತ್ತು. ಮನೋಜ್ ಮೈಕ್ ಎತ್ತಿದನು. ಇಡೀ ಹಾಲ್ ಶಾಂತ. ಅವನು ಹೇಳಿದನು, ನಾನು ಇಲ್ಲಿ ಮಾಲೀಕನಾಗಿ ಅಲ್ಲ, ಒಬ್ಬ ನೌಕರನಾಗಿ ಬಂದಿದ್ದೆ. ಎಲ್ಲರೂ ಕೇಳುತ್ತಿದ್ದರು. ನಾನು ನೋಡಲು ಬಯಸಿದ್ದೆ, ಈ ಕಂಪನಿಯಲ್ಲಿ ಗೌರವ ಹುದ್ದೆಯನ್ನು ನೋಡಿ ಸಿಗುತ್ತದೆಯೇ ಅಥವಾ ಮನುಷ್ಯನನ್ನು ನೋಡಿಯೇ? ಇಡೀ ಹಾಲ್ ಶಾಂತ. ನಂತರ ಅವನು ಹೇಳಿದನು, ನಾನು ಲಂಚ ಕೊಟ್ಟು ಉದ್ಯೋಗ ಪಡೆದೆ. ಹಾಲಿನಲ್ಲಿ ಗದ್ದಲ. ರಾಕೇಶ್ ಕೆಳಗೆ ನೋಡಲಾರಂಭಿಸಿದನು. ನಾನು ಅವಮಾನ ನೋಡಿದೆ, ಭಯ ನೋಡಿದೆ, ತಪ್ಪು ನಿರ್ಧಾರಗಳನ್ನು ನೋಡಿದೆ. ನಂತರ ಅವನ ದೃಷ್ಟಿ ರಾಕೇಶ್ನ ಮೇಲೆ ಬಿತ್ತು ಮತ್ತು ಕೆಲವರ ನಿಜವಾದ ಮುಖವನ್ನು ನೋಡಿದೆ. ರಾಕೇಶ್ನ ತಲೆ ಬಾಗಿತು. ಮನೋಜ್ ಹೇಳಿದನು, ಇಂದಿನಿಂದ ಈ ಕಂಪನಿಯಲ್ಲಿ ಯಾವುದೇ ನೌಕರನೊಂದಿಗೆ ತಪ್ಪು ನಡವಳಿಕೆ ನಡೆಯುವುದಿಲ್ಲ, ಯಾವುದೇ ಲಂಚ ನಡೆಯುವುದಿಲ್ಲ. ನಂತರ ಪರದೆಯ ಮೇಲೆ ದಾಖಲೆಗಳು ಮತ್ತು ವರದಿಗಳನ್ನು ತೋರಿಸಲಾಯಿತು. ಲಂಚ, ತಪ್ಪು ನೇಮಕಾತಿ, ಒತ್ತಡ ಎಲ್ಲವೂ. ರಾಕೇಶ್ನ ಕಣ್ಣುಗಳು ಕೆಳಗಿದ್ದವು. ಸ್ವಲ್ಪ ಸಮಯದ ನಂತರ ಅವನನ್ನು ವೇದಿಕೆಯ ಮುಂದೆ ಕರೆಯಲಾಯಿತು. ಅವನು ನಡುಗುತ್ತಾ ಬಂದನು. ಏನೂ ಮಾತನಾಡಲಾಗಲಿಲ್ಲ. ಮನೋಜ್ ಶಾಂತ ಸ್ವರದಲ್ಲಿ ಹೇಳಿದನು, ತಪ್ಪು ಎಲ್ಲರೂ ಮಾಡುತ್ತಾರೆ. ಆದರೆ ಹುದ್ದೆ ಎಂದರೆ ಅಧಿಕಾರವಲ್ಲ, ಜವಾಬ್ದಾರಿಯಾಗಿದೆ. ರಾಕೇಶ್ ಏನೂ ಹೇಳಲಿಲ್ಲ. ಅವನನ್ನು ಹುದ್ದೆಯಿಂದ ತೆಗೆದುಹಾಕುವ ಘೋಷಣೆ ಮಾಡಲಾಯಿತು. ಇಡೀ ಹಾಲ್ ಶಾಂತವಾಗಿತ್ತು. ಆದರೆ ಆಗಲೇ ಮನೋಜ್ನ ದೃಷ್ಟಿ ಗುಂಪಿನಲ್ಲಿ ಕುಳಿತಿದ್ದ ಅನನ್ಯಾಳ ಮೇಲೆ ಬಿತ್ತು ಮತ್ತು ಮೊದಲ ಬಾರಿಗೆ ಅವನು ನಕ್ಕು ಹೇಳಿದನು, ಆದರೆ ಈ ಕಂಪನಿಯಲ್ಲಿ ನನಗೆ ಒಂದು ಅಂತವಸ್ತು ಕೂಡ ಸಿಕ್ಕಿತು. ಯಾವುದರ ಹುಡುಕಾಟದಲ್ಲಿ ನಾನು ಬಂದಿದ್ದೇನೋ? ಅನನ್ಯ ಆಶ್ಚರ್ಯಚಕಿತಳಾದಳು. ಎಲ್ಲರ ದೃಷ್ಟಿ ಅವಳ ಕಡೆ ಹೋಯಿತು. ಆದರೆ ಮನೋಜ್ ಮುಂದೆ ಏನೂ ಹೇಳಲಿಲ್ಲ. ಕೇವಲ ಲಘುವಾಗಿ ನಕ್ಕನು ಮತ್ತು ವೇದಿಕೆಯಿಂದ ಕೆಳಗಿಳಿದನು. ಅನನ್ಯ ಅಲ್ಲೇ ಕುಳಿತುಕೊಂಡಳು. ಅವಳಿಗೆ ಈಗ ಅರ್ಥವಾಗಲಾರಂಭಿಸಿತು. ಈ ಕತೆ ಇನ್ನೂ ಮುಗಿದಿಲ್ಲ. ಮೀಟಿಂಗ್ ಮುಗಿದು 2 ದಿನಗಳಾಗಿದ್ದವು. ಆದರೆ ಗೌಡ ಗ್ಲೋಬಲ್ ಗ್ರೂಪ್ನಲ್ಲಿ ಈಗಲೂ ಅದೇ ದಿನದ ಮಾತುಗಳು ನಡೆಯುತ್ತಿದ್ದವು. ಜನರಿಗೆ ಈಗಲೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಯಾವ ಹುಡುಗನನ್ನು ಎಲ್ಲರೂ ಜವಾನನೆಂದು ತಿಳಿದಿದ್ದರೋ, ಯಾರನ್ನು ಉದ್ಯೋಗದಿಂದ ತೆಗೆದುಹಾಕಲಾಗಿತ್ತೋ, ಯಾರು ನಂತರ ಆಟೋ ಓಡಿಸುತ್ತಾ ಕಂಡಿದ್ದನೋ. ಸೈಟ್ ತಗೋಬೇಕು ಅಂತ ಅನ್ಕೊಂಡು ಬಂದಿದೆ. ಸೈಟ್ ಆಗಿದೆ. ಬುಡುಪ್ ಕಟ್ಕೊಳ್ರಿ, ಅವ್ರು ಹೇಳ್ದಂಗೆ ಪಾಲನೆ ಮಾಡಿ. ಚೆನ್ನಾಗಿದೆ. ಏನಿಲ್ಲ, ಅವ್ರು ಹೇಳೋದೆಲ್ಲ ನಿಜ ಇದೆ. ತುಂಬ ಪವರ್ ಇದೆ ಇಲ್ಲಿ. ನಾವು ಈ ಸತಿ ಏನಾದರೂ ಅಂದ್ಕೊಂಡು ಹೋದ್ರೆ ನೆಕ್ಸ್ಟ್ ಸತಿ ಬರೋ ಅಷ್ಟೊತ್ತಿಗೆ ಇಲ್ಲಿ ನಾವು ಅಂದ್ಕೊಂಡಿರೋದು ಪಕ್ಕಾ. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಲಕ್ಷ್ಮೀ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಇನ್ನೂ ಮುಂತಾದ ಸಮಸ್ಯೆಗಳಿಗೆ 24 ಗಂಟೆಗಳಲ್ಲಿ ಪರಿಹಾರದಲ್ಲಿ ಚಾಲೆಂಜ್. ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್.
ಅವನೇ ಕಂಪನಿಯ ಮಾಲೀಕನಾಗಿ ಹೊರಹೊಮ್ಮಿದನು. ಕೆಲವರು ನಾಚಿಕೆಪಟ್ಟಿದ್ದರು, ಕೆಲವರು ಆಶ್ಚರ್ಯಗೊಂಡಿದ್ದರು ಮತ್ತು ಕೆಲವರು ತಮ್ಮ ನಡವಳಿಕೆಯನ್ನು ನೆನಪಿಸಿಕೊಂಡು ಮೌನವಾಗಿದ್ದರು. ಆದರೆ ಇವೆಲ್ಲದಕ್ಕಿಂತ ಭಿನ್ನವಾಗಿ ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಗೊಂದಲದಲ್ಲಿದ್ದಳು. ಅನನ್ಯ ರಾವ್. ಅವಳು ತನ್ನ ಸೀಟಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಳು. ಆದರೆ ಅವಳ ಗಮನ ಪದೇ ಪದೇ ಅದೇ ದಿನದ ಕಡೆಗೆ ಹೋಗುತ್ತಿತ್ತು. ಅವಳಿಗೆ ನೆನಪಾಗುತ್ತಿತ್ತು. ನೀರು ಕೊಡುವುದು, ಅವನು ಶಾಂತನಾಗಿರುವುದು, ಕೆಲಸದಿಂದ ತೆಗೆದುಹಾಕಿದಾಗಲೂ ಏನು ಹೇಳದಿರುವುದು, ಆಟೋ ಓಡಿಸುವುದು ಮತ್ತು ನಂತರ ವೇದಿಕೆಯ ಮೇಲೆ ಮಾಲೀಕನಾಗಿ ನಿಲ್ಲುವುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಇಷ್ಟು ದೊಡ್ಡ ಮನುಷ್ಯನಾಗಿಯೂ ಯಾರಾದರೂ ಇಷ್ಟು ಸಾಧಾರಣವಾಗಿರಲು ಹೇಗೆ ಆಯ್ದುಕೊಂಡರು? ಅತ್ತ ಮನೋಜ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದನು. ಆದರೆ ಇಂದು ಅವನು ಮಾಲೀಕನಂತೆ ಅಲ್ಲ, ಒಬ್ಬ ಮಗನಂತೆ ಯೋಚಿಸುತ್ತಿದ್ದನು. ಸವಿತಾ ಗೌಡ ಒಳಗೆ ಬಂದರು. ಕುಳಿತುಕೊಳ್ಳುತ್ತಾ ಹೇಳಿದರು, ಹಾಗಾದರೆ? ಮನೋಜ್ ನಕ್ಕನು. ಏನು ಹಾಗಾದರೆ? ಸವಿತಾ ಕೂಡ ನಕ್ಕರು. ಯಾರಿಗಾಗಿ ಇಷ್ಟು ದೊಡ್ಡ ನಾಟಕ ಮಾಡಿದೆಯೋ ಅವಳ ಬಗ್ಗೆ ಏನು ಯೋಚಿಸಿದೆ? ಮನೋಜ್ ಸ್ವಲ್ಪ ಹೊತ್ತು ಸುಮ್ಮನಿದ್ದನು. ನಂತರ ಹೇಳಿದನು, ಅಮ್ಮ, ನಾನು ಅವಳನ್ನು ಮದುವೆಯಾಗಲು ಬಯಸುತ್ತೇನೆ. ಸವಿತಾ ಕೇಳಿದರು, ಖಚಿತವೇ? ಮನೋಜ್ ಹೇಳಿದನು, ನಾನು ಜವಾನನಾಗಿದ್ದಾಗ ಅವಳು ಗೌರವ ಕೊಟ್ಟಳು. ನನ್ನನ್ನು ತೆಗೆದುಹಾಕಿದಾಗ ಜೊತೆಯಾದಳು. ನಾನು ಆಟೋ ಓಡಿಸುತ್ತಿದ್ದಾಗಲೂ ನಡವಳಿಕೆ ಬದಲಾಗಲಿಲ್ಲ. ಒಂದು ವೇಳೆ ನಾನು ಮಾಲೀಕನಾಗಿರದಿದ್ದರೂ ಬಹುಶಃ ಅವಳು ಹೀಗೇ ಇರುತ್ತಿದ್ದಳು. ವಿಶ್ವನಾಥ್ ಗೌಡ ಒಳಗೆ ಬಂದರು. ಅವರು ಹೇಳಿದರು, ಹಾಗಾದರೆ ಮತ್ತೆ ತಡವೇಕೆ? ಮರುದಿನ ಕಚೇರಿಯಲ್ಲಿ ಸುದ್ದಿ ಹರಡಿತು. ಮಾಲೀಕರು ಒಬ್ಬ ನೌಕರರನ್ನು ಭೇಟಿಯಾಗಲಿದ್ದಾರೆ. ಎಲ್ಲರೂ ಯೋಚಿಸಲಾರಂಭಿಸಿದರು, ಯಾರನ್ನು ಕರೆಯಲಾಗಿದೆ ಎಂದು. ಆದರೆ ಕರೆ ಹೋಯಿತು ಅನನ್ಯ ರಾವ್ ಹೆಸರಿಗೆ. ಅನನ್ಯ ಸ್ವಲ್ಪ ಗಾಬರಿಯಾದಳು. ಅವಳು ಮೊದಲ ಬಾರಿಗೆ ಮಾಲೀಕರ ಕ್ಯಾಬಿನ್ಗೆ ಹೋಗುತ್ತಿದ್ದಳು. ಬಾಗಿಲು ತೆರೆಯಿತು. ಒಳಗೆ ಮನೋಜ್ ಕುಳಿತಿದ್ದನು. ಆದರೆ ಇಂದು ಅವನ ಮುಖದಲ್ಲಿ ಮಾಲೀಕನ ಭಾವನೆ ಇರಲಿಲ್ಲ. ಅವನು ಎದ್ದು ಹೇಳಿದನು, ಕುಳಿತುಕೊಳ್ಳಿ. ಅನನ್ಯ ಕುಳಿತುಕೊಂಡಳು. ಕೆಲವು ಸೆಕೆಂಡು ಇಬ್ಬರೂ ಸುಮ್ಮನಿದ್ದರು. ನಂತರ ಮನೋಜ್ ಹೇಳಿದನು, ಒಂದು ಪ್ರಶ್ನೆ ಕೇಳಲೆ? ಹೌದು. ಒಂದು ವೇಳೆ ಯಾರಾದರೂ ಮನುಷ್ಯ ಸಾಧಾರಣನಾಗಿದ್ದರೆ, ಹೆಚ್ಚು ಹಣವುಳ್ಳವನಾಗಿರದಿದ್ದರೆ, ಆದರೆ ಒಳ್ಳೆಯ ಮನುಷ್ಯನಾಗಿದ್ದರೆ ನೀವು ಅವನನ್ನು ಮದುವೆಯಾಗುತ್ತೀರಾ? ಅನನ್ಯ ಸ್ವಲ್ಪ ಬೆಚ್ಚಿಬಿದ್ದಳು. ಅವಳು ಉತ್ತರಿಸುವ ಮುನ್ನ ಕೆಲವು ಸೆಕೆಂಡು ಯೋಚಿಸಿದಳು. ನಂತರ ಹೇಳಿದಳು, ಈ ನಿರ್ಧಾರವನ್ನು ನಾನು ಒಬ್ಬಳೇ ಮಾಡುವುದಿಲ್ಲ. ಮನೋಜ್ ಲಘುವಾಗಿ ನಕ್ಕನು. ಅಂದರೆ? ಅನನ್ಯ ಶಾಂತಲಾಗಿ ಹೇಳಿದಳು, ಒಂದು ವೇಳೆ ಮದುವೆಯಾಗಬೇಕಿದ್ದರೆ ಮೊದಲು ನನ್ನ ತಾಯಿಯೊಂದಿಗೆ ಮಾತನಾಡಬೇಕಾಗುತ್ತದೆ. ಕೆಲವು ಸೆಕೆಂಡು ಕೋಣೆಯಲ್ಲಿ ಮೌನವಿತ್ತು. ಮತ್ತು ನಂತರ ಮನೋಜ್ ನಗಲಾರಂಭಿಸಿದನು. ಎಷ್ಟೆಂದರೆ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವನು ಮೆಲ್ಲನೆ ಹೇಳಿದನು, ಇದೇ ಉತ್ತರವನ್ನು ಕೇಳಲು ಬಯಸಿದ್ದೆ. ಅನನ್ಯಾಳಿಗೆ ಅರ್ಥವಾಗಲಿಲ್ಲ. ಆಗ ಮನೋಜ್ ಹೇಳಿದನು, ಅನನ್ಯ, ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ. ಅನನ್ಯ ಕೆಲವು ಸೆಕೆಂಡುಗಳವರೆಗೆ ಏನೂ ಮಾತನಾಡಲಾಗಲಿಲ್ಲ. ಅವಳು ಕೇವಲ ಇಷ್ಟೇ ಹೇಳಿದಳು. ಆದರೆ ಮನೋಜ್ ನಕ್ಕನು. ಉಳಿದ ಮಾತು ನಿಮ್ಮ ತಾಯಿಯೊಂದಿಗೆ ಮಾಡುತ್ತೇವೆ. ಕೆಲವು ದಿನಗಳ ನಂತರ ಮನೋಜ್ ಮತ್ತು ಅವನ ಕುಟುಂಬ ಅನನ್ಯ ಮನೆಗೆ ತಲುಪಿದರು. ಸಣ್ಣ ಮನೆ, ಸರಳತೆ, ಗೌರವ. ಅನನ್ಯಾಳ ತಾಯಿ ಸಂಕೋಚದಿಂದ ಹೇಳಿದರು, ನಾವು ನಿಮ್ಮ ಸಮಾನರಲ್ಲ. ಆಗ ವಿಶ್ವನಾಥ್ ಗೌಡ ನಕ್ಕರು. ಸಂಬಂಧಗಳು ಸಮಾನತೆಯಿಂದಲ್ಲ, ಸಂಸ್ಕಾರದಿಂದ ರೂಪುಗೊಳ್ಳುತ್ತವೆ. ಕೆಲವು ಭೇಟಿಗಳ ನಂತರ ಸಂಬಂಧ ನಿಶ್ಚಯವಾಯಿತು. ಮತ್ತು ನಂತರ ಯಾವ ಮದುವೆಗಾಗಿ ಎಲ್ಲರಿಗೂ ಕಾಯುವಿಕೆಯಿತ್ತೋ ಅದು ನಡೆಯಿತು. ಆದರೆ ಪಂಚತಾರಾ ಹೋಟೆಲಿನಲ್ಲಿ ಅಲ್ಲ. ಯಾವುದೇ ಆಡಂಬರವಿಲ್ಲದೆ, ಮಾಧ್ಯಮವಿಲ್ಲದೆ, ಸಾವಿರಾರು ಅತಿಥಿಗಳಿಲ್ಲದೆ, ಒಂದು ಸಣ್ಣ ದೇವಸ್ಥಾನದಲ್ಲಿ 2 ಕುಟುಂಬಗಳು, ಕೆಲವು ಆಪ್ತ ಜನರು, ಸಾಧಾರಣ ಬಟ್ಟೆಗಳು ಮತ್ತು ಮುಖದಲ್ಲಿ ನೆಮ್ಮದಿ. ಮದುವೆಯ ನಂತರ ಪತ್ರಕರ್ತರು ಕೇಳಿದರು, ಇಷ್ಟು ಸರಳ ಮದುವೆ ಏಕೆ? ಮನೋಜ್ ನಕ್ಕನು, ಯಾವ ಹುಡುಗಿ ನನ್ನನ್ನು ಜವಾನನೆಂದು ತಿಳಿದು ಗೌರವ ಕೊಟ್ಟಳೋ ಅವಳನ್ನು ಪ್ರಭಾವಿತಗೊಳಿಸಲು ಹಣದ ಅಗತ್ಯವಿಲ್ಲ. ಕೆಲವು ತಿಂಗಳುಗಳ ನಂತರ ಮನೋಜ್ ಕಂಪನಿಯಲ್ಲಿ ಹೊಸ ನಿಯಮ ಜಾರಿಗೊಳಿಸಿದನು. ಉದ್ಯೋಗಕ್ಕಾಗಿ ಲಂಚವಿಲ್ಲ ಮತ್ತು ಹುದ್ದೆ ನೋಡಿ ಗೌರವವಿಲ್ಲ. ಮತ್ತು ಅದೇ ದಿನ ಅವನು ಅನನ್ಯ ಕಡೆ ನೋಡಿ ಹೇಳಿದನು, ಕಂಪನಿ ನಿಭಾಯಿಸುವುದು ಸುಲಭವಾಗಿತ್ತು, ಆದರೆ ಸರಿಯಾದ ಮನುಷ್ಯನನ್ನು ಗುರುತಿಸುವುದು ಅತ್ಯಂತ ಕಷ್ಟದ ಕೆಲಸವಾಗಿತ್ತು. ಅನನ್ಯ ನಕ್ಕಳು. ಒಳ್ಳೆಯದಾಯಿತು, ನೀವು ಪ್ರಯತ್ನಿಸಿದಿರಿ. ಇಬ್ಬರು ನಕ್ಕರು ಮತ್ತು ಅಲ್ಲೇ ಒಂದು ಸಾಧಾರಣ ಆರಂಭದಿಂದ ಕಥೆಯ ನೀತಿ. ಈ ಕಥೆಯಿಂದ ನಮಗೆ ಇದೇ ನೀತಿ ಸಿಗುತ್ತದೆ, ಮನುಷ್ಯನ ನಿಜವಾದ ಗುರುತು ಅವನ ಬಟ್ಟೆಗಳಿಂದ, ಹಣದಿಂದ ಅಥವಾ ಹುದ್ದೆಯಿಂದಲ್ಲ, ಬದಲಾಗಿ ಅವನ ನಡವಳಿಕೆ, ಸಂಸ್ಕಾರ ಮತ್ತು ಇತರರ ಮೇಲಿನ ಗೌರವದಿಂದ ಆಗುತ್ತದೆ.
ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮಾನವೀಯತೆಯನ್ನು ಬಿಡುವುದಿಲ್ಲವೋ ಅವರೇ ಜೀವನದಲ್ಲಿ ಅತಿ ಮುಂದೆ ಹೋಗುತ್ತಾರೆ ಮತ್ತು ಯಾರು ಇತರರನ್ನು ಕೀಳಾಗಿ ಕಾಣುತ್ತಾರೋ ಅವರಿಗೆ ಒಂದು ದಿನ ತಮ್ಮ ತಪ್ಪಿನ ಅರಿವು ಖಂಡಿತವಾಗಿಯೂ ಆಗುತ್ತದೆ. ಒಂದು ವೇಳೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.